ನಟಿ ಕಾರುಣ್ಯರಾಮ್ ಅವರ ತಂಗಿಯ ಕೇಸ್ ಏನಾಯ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್. ತಂಗಿ ಮಾಡಿದ ಸಾಲದಿಂದ ನಟಿ ಕಾರುಣ್ಯರಾಮ್ಗೆ ಸಂಕಷ್ಟ. ಸಿಸಿಬಿಗೆ ದೂರು ಕೊಡುವ ಮೊದಲೇ ಠಾಣೆಯಲ್ಲಿ ಕೇಸ್. ಪಬ್ಲಿಕ್ ಟಿವಿ ತೆರೆದಿಡ್ತಿದೆ ದೂರಿನ ಹಿಂದಿನ ಕಹಾನಿ. ನಟಿ ಸಮೃದ್ಧಿ ರಾಮ್ ಮಾಡಿದ ಸಾಲದಿಂದ ಸಂಕಷ್ಟಕ್ಕೀಡಾದ ನಟಿ ಕಾರುಣ್ಯರಾಮ್ ಸಿಸಿಬಿಗೆ ದೂರು ನೀಡಿದ್ರು. ಇದೀಗ ಕಾರುಣ್ಯರಾಮ್ ಸಿಸಿಬಿಗೆ ದೂರು ಕೊಡುವ ಮೊದಲೇ ಮತ್ತೊಂದು ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಎಂಬುದು ತಿಳಿದು ಬಂದಿದೆ. 2023ರಲ್ಲಿ ತಂಗಿ ಸಮೃದ್ಧಿ ರಾಮ್ ವಿರುದ್ಧ ಕಾರುಣ್ಯರಾಮ್ ದೂರು ಕೊಟ್ಟಿದ್ರು. ಆರ್ಆರ್ ನಗರ ಠಾಣೆಯಲ್ಲಿ ನಟಿ ಕಾರುಣ್ಯರಾಮ್ ದೂರು ದಾಖಲಿಸಿದ್ರು. ಆದರೆ 2023ರಲ್ಲೇ ನೀಡಿದ ದೂರಿನಲ್ಲಿ ಕೇವಲ ತಂಗಿ ವಿರುದ್ಧವಷ್ಟೇ ದೂರು ನೀಡಿದ್ರು. ಈಗ ನೀಡಿರುವ ದೂರಿನಲ್ಲಿ ಕಾರುಣ್ಯ ಸಾಲ ಕೊಟ್ಟವರನ್ನು ಆರೋಪಿಗಳನ್ನಾಗಿ ಮಾಡಿ ದೂರು ದಾಖಲು ಮಾಡಿದ್ದಾರೆ. ಕಾರುಣ್ಯರಾಮ್ ದೂರಿನ ಸಾರಾಂಶ: ತಂಗಿ ಮನೆಯಲ್ಲಿನ ಚಿನ್ನಾಭರಣ ಮತ್ತು ಹಣವನ್ನ ಮನೆಯವರಿಗೆ ಗೊತ್ತಿಲ್ಲದಂತೆ ಬಳಸಿಕೊಂಡಿದ್ದಾಳೆ. ಸಮೃದ್ಧಿ ಪರಿಚಯಸ್ಥರ ಬಳಿ ಸಾಕಷ್ಟು ಸಾಲ ಮಾಡಿದ್ದಾಳೆ. ಅವಳನ್ನ ಕರೆಸಿ ಬುದ್ಧಿವಾದ ಹೇಳಿ ಇನ್ಮುಂದೆ ಮನೆಯ ಹಣ ಚಿನ್ನಾಭರಣ ಮುಟ್ಟದಂತೆ ಬುದ್ಧಿ ಹೇಳಿ ಅಂತ ಕಾರುಣ್ಯ ದೂರು ನೀಡಿದ್ರು. ಇದಾದ ನಂತರವೂ ನಟಿ ಸಮೃದ್ಧಿ ರಾಮ್ಗೆ ಸಾಲ ಕೊಟ್ಟವರು ಕಾರುಣ್ಯರಾಮ್ಗೆ ಕಾಲ್ ಮಾಡಿ ಅವಾಚ್ಯವಾಗಿ ನಿಂದಿಸೋದು, ಮನೆಯ ಬಳಿ ಹೋಗಿ ಗಲಾಟೆ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ರಂತೆ. ಇದರಿಂದ ನೊಂದ ನಟಿ ಕಾರುಣ್ಯರಾಮ್ ಸಿಸಿಬಿ ಪೊಲೀಸರಿಗೆ ತಂಗಿ ಸಮೃದ್ಧಿ ರಾಮ್, ಕಪಿಲ್, ಪ್ರತಿಭಾ ಸೇರಿದಂತೆ 5 ವಿರುದ್ಧ ದೂರು ನೀಡಿದ್ದಾರೆ. ನಟಿ ಕಾರುಣ್ಯರಾವ್ ಸಹೋದರಿ ಸಮೃದ್ಧಿ ರಾವ್ ಹಲವರ ಬಳಿ ಸಾಲ ಮಾಡ್ಕೊಂಡಿದ್ದಾಳೆ. ಮತ್ತೆ ತನ್ನ ಮನೆಯಲ್ಲಿದ್ದಂಥ ಹಣ ಮತ್ತು ಚಿನ್ನಾಭರಣವನ್ನು ಸುಮಾರು 25 ಲಕ್ಷ ಬೆಲೆಯ ಚಿನ್ನಾಭರಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾಳೆ ಅಂತ 2023ರಲ್ಲಿ ಆರ್ಆರ್ ನಗರದಲ್ಲಿ ಕಾರುಣ್ಯರಾವ್ ದೂರು ನೀಡಿದ್ರು. ಆದರೆ ಇತ್ತೀಚೆಗೆ ಸಮೃದ್ಧಿ ರಾವ್ ಬಳಿ ಸಾಲ ಕೊಟ್ಟ ಯಾರೆಲ್ಲ ಇದ್ದರು ಅವರು ಆ ಮನೆ ಬಳಿ ಬರುವಂಥದ್ದು, ಗಲಾಟೆ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಹಾಕುವುದರಿಂದ ಬೇಸತ್ತಂಥ ನಟಿ ಕಾರುಣ್ಯರಾವ್ ಏನಿದ್ರು ಸಿಸಿಬಿ ಪೊಲೀಸರಿಗೆ ಈಗ ದೂರು ಕೊಟ್ಟಿರುವಂಥದ್ದು. ಆಕೆಯನ್ನು ಏನು ಸಮೃದ್ಧಿ ರಾವ್ನ ಕರೆಸಿ ತಿಳಿ ಹೇಳಿ ಮತ್ತು ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಆಗ್ತಿದ್ದಾರೆ ಅವರಿಗೆ ಕಾನೂನು ಕ್ರಮ ಜರುಗಿಸುವಂತೆ ಈಗಾಗಲೇ ಮನವಿ ಕೂಡ ಮಾಡಿಕೊಂಡಿರುವಂಥದ್ದು. ಸಮೃದ್ಧಿ ರಾಮ್ ವಿರುದ್ಧ ಮತ್ತೊಂದು ಎನ್ಸಿಆರ್. ಕೆಂಗೇರಿ ಠಾಣೆಯಲ್ಲಿ ಆಗಸ್ಟ್ನಲ್ಲೇ ಎನ್ಸಿಆರ್. ನಟಿ ಕಾರುಣ್ಯರಾಮ್ ತಂಗಿ ವಿರುದ್ಧ ಮತ್ತೊಂದು ಎನ್ಸಿಆರ್ ಪ್ರಕರಣ ದಾಖಲಾಗಿದೆ. ಕಳೆದ ಆಗಸ್ಟ್ 11ರಂದು ಕೆಂಗೇರಿ ಪೊಲೀಸರು ಎನ್ಸಿಆರ್ ಪ್ರಕರಣ ದಾಖಲಿಸಿಕೊಂಡಿದ್ರು. ಕಪಿಲ್ ಎಂಬುವವರು ನೀಡಿದ್ದ ದೂರಿನನ್ವಯ ಎನ್ಸಿಆರ್ ದಾಖಲಾಗಿತ್ತು. ಸಮೃದ್ಧಿ ವಿರುದ್ಧ ಎನ್ಸಿಆರ್. ಕಪಿಲ್ ಎಂಬುವವರ ಬಳಿ 4 ಲಕ್ಷ ಪಡೆದಿದ್ದ ಸಮೃದ್ಧಿ ರಾಮ್ ಕೇವಲ 2 ತಿಂಗಳು ಮಾತ್ರ ಸ್ವಲ್ಪ ಹಣ ವಾಪಸ್. ಉಳಿದ ಹಣ ಕೇಳಿದ್ರೆ ಪ್ರತಿ ಬಾರಿ ಸಬೂಬು ಹೇಳುತ್ತಿದ್ದ ಸಮೃದ್ಧಿ. ಇದರಿಂದ ಬೇಸತ್ತು ದೂರು ನೀಡಿದ್ದ ಕಪಿಲ್ ತಮ್ಮ ಹಣ ವಾಪಸ್ ಕೊಡಿಸುವಂತೆ ದೂರು. ಸಮೃದ್ಧಿ ನೀಡಿದ್ದ ಚೆಕ್ ಕೂಡ ಬೌನ್ಸ್ ಆಗಿತ್ತು. ಕಪಿಲ್ ಸಮೃದ್ಧಿಗೆ ಹಣ ನೀಡಿದ್ದ ದಾಖಲೆ ಕೂಡ ಲಭ್ಯವಾಗಿದೆ. ನಟಿ ಕಾರುಣ್ಯರಾಮ್ ತಂಗಿಯ ವಿರುದ್ಧ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿದೆ. ಇದೀಗ ತಂಗಿಗೆ ದುಡ್ಡು ಕೊಟ್ಟಂತಹ ಸ್ನೇಹಿತರು ಯಾರಿದ್ದಾರೆ ಆ ಸ್ನೇಹಿತರಿಗೆ ಇದೀಗ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾವ್ ಕರೆಯನ್ನು ಮಾಡಿ ಧಮಕಿ ಬೆದರಿಕೆಯನ್ನು ಹಾಕುವ ಕೆಲಸವನ್ನು ಮಾಡ್ತಿದ್ದಾರಂತೆ. ಕಾರಣ, ನೀನು ಯಾಕೆ ನನ್ನ ಅಕ್ಕನ ಹೆಸರನ್ನು ತೆಗೆದುಕೊಂಡೆ, ನನ್ನ ಅಕ್ಕನ ಹೆಸರು ತೆಗೆದುಕೊಂಡ್ರೆ ತಂಗಿಯು ಟ್ರಿಗರ್ ಆಗ್ತಾಳೆ ಅಂತೇಳಿ ಗೊತ್ತಿಲ್ವಾ ನಿನಗೆ? ನಮ್ಮಿಬ್ಬರ ನಡುವಿನ ವ್ಯವಹಾರ ಇದು, ನೀನು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಲಿಲ್ವಾ? ಹೇಗೆ ನೀನು ಮೀಡಿಯಾಗೋದೆ, ಹೇಗೆ ಇಷ್ಟೊಂದೆಲ್ಲ ವ್ಯವಹಾರಗಳನ್ನು ಮಾಡಿದೆ ಅನ್ನೋ ಮಟ್ಟಿಗೆ ಬೆದರಿಕೆ ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ನೀನು ನನ್ನನ್ನು ನಿಲ್ಲಿಸಿರುವಂತಹ ಸ್ಕ್ರೀನ್ಶಾಟ್ಗಳೇನಿದೆ ಅದನ್ನು ಇಟ್ಟುಕೊಂಡು ನಾನು ಕೂಡ ಕಮಿಷನರ್ಗೆ ಕೊಡ್ತೀನಿ, ನಾನು ಕೂಡ ಏನು ಮಾಡಬೇಕು ಇನ್ನು ಮುಂದೆ ನೋಡ್ತಿರೋ ಅನ್ನೋ ಮಟ್ಟಿಗೆ ಇದೀಗ ಸಮೃದ್ಧಿ ರಾವ್ ಯಾರು ಈ ಹಣವನ್ನು ಕೊಟ್ಟಂಥವ್ರಿಗೆ ಇದೀಗ ಹಣವನ್ನು ಕೊಟ್ಟಂಥವ್ರಿಗೆ ಧಮಕಿಯನ್ನು ಹಾಕುವ ಕೆಲಸವನ್ನು, ಬೆದರಿಕೆ ಹಾಕುವ ಕೆಲಸವನ್ನು ಸಹ ಮಾಡ್ತಿದ್ದಾರೆ ಅನ್ನೋ ಮಾತುಗಳು, ಅದರ ಸಂಬಂಧ ಆಡಿಯೋಗಳು ಕೂಡ ಇದೀಗ ಹರಿದಾಡ್ತಿದೆ. ಹಣ ಕೊಟ್ಟ ಪ್ರತಿಭಾಗೆ ನಟಿ ತಂಗಿ ಸಮೃದ್ಧಿ ಧಮಕಿ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯ. ಸಿಸಿಬಿಗೆ ಕಾರುಣ್ಯರಾಮ್ ದೂರು ಬೆನ್ನಲ್ಲೇ ಹಲವು ವಿಚಾರಗಳು ಬೆಳಕಿಗೆ ಬರ್ತಿದೆ. ಕಾರುಣ್ಯರಾಮ್ ತಂಗಿ ಸಮೃದ್ಧಿ ರಾಮ್ ಕೋಪಗೊಂಡು ಸಾಲ ನೀಡಿದ್ದ ಪ್ರತಿಭಾ ಅನ್ನೋರಿಗೆ ಧಮಕಿ, ಬೆದರಿಕೆ ಹಾಕಿರುವ ಆಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಣದ ಅವಶ್ಯಕತೆ ಹಿನ್ನೆಲೆ ಠಾಣೆ ಮೆಟ್ಟಿಲೇರಿದ ಪ್ರತಿಭಾ ಶೆಟ್ಟಿ ಕೇಸ್ ದಾಖಲಿಸಿದ ಮೇಲೆ ಕರೆ ಮಾಡಿ ಸಮೃದ್ಧಿಗೆ ವಾರ್ನ್ ಮಾಡಿದ್ದಾಳೆ. ನನ್ನ ಅಕ್ಕ ಹಾಗೂ ಕುಟುಂಬಸ್ಥರ ಹೆಸರು ಬಳಸಿದ್ಯಾಕೆ? ಅಕ್ಕನನ್ನ ಟ್ರಿಗರ್ ಮಾಡಿದ್ರೆ ತಂಗಿಯು ಟ್ರಿಗರ್ ಆಗ್ತಾಳೆ. ಹೀಗಂತ್ಕೊಂಡು ನನ್ನ ಅಕ್ಕ ಆಗ್ಲಿ ನನ್ನ ಕುಟುಂಬಸ್ಥರ ಹೆಸರು ಬಳಸಬೇಡಿ. ಇದು ನಮ್ಮಿಬ್ಬರ ಮಧ್ಯೆ ಇರೋ ವಿಚಾರ. ಮುಂದಿನ ತಿಂಗಳಲ್ಲಿ ನಾನು ನಿಮಗೆ ಸೇರಬೇಕಾಗಿದ್ದ ಹಣ ಕೊಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಕುಟುಂಬಸ್ಥರ ಹೆಸರು ಬಳಸಬೇಡಿ ಎಂದಿರುವ ಆಡಿಯೋ ಲಭ್ಯವಾಗಿದೆ. ಎಲ್ಲ ಕ್ಲಿಯರ್ ಆಯ್ತಾ ಪ್ರತಿಭಾ? ಆಯ್ತು. ಆಯ್ತು. ಈಗ ನನ್ನ ಅಕ್ಕನ ಟಾರ್ಗೆಟ್ ಮಾಡೋದು, ನನ್ನ ತಂದೆ ತಾಯಿನ ಟಾರ್ಗೆಟ್ ಮಾಡೋದು ನಿಮ್ ಕಡೆಯಿಂದ ಆಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಆಗ್ಲೇ ಅಲ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ. ಇನ್ನು ನಿನ್ ತಂಟೆಗೆ ನಾನು ಬರಲ್ಲ. 30ನೇ ತಾರೀಕು ಹತ್ರ ಬಂದ್ರೆ ಒಂದು ಮೆಸೇಜ್ ಹಾಕ್ತೀನಿ ಅಷ್ಟೇ. ಅದೇ ನೆಕ್ಸ್ಟ್ ಮಂತ್
ಇವತ್ತಿಂದ ಅಂತಾನು ಮೆನ್ಷನ್ ಮಾಡಿದೀನಿ. ಅಷ್ಟೊಳಗೆ ನೀನು ನಮ್ಮ ಅಕ್ಕನ ನಂಬರ್ ನಿನ್ಗೆ ಯಾರು ಕೊಟ್ಟವ್ರೆ ಅನ್ನೋದು ನನ್ಗೆ ಗೊತ್ತು, ನೀನು ಏನ್ ಟಾರ್ಗೆಟ್ ಮೆಸೇಜ್ ಮಾಡಿದ್ಯಾ ಅನ್ನೋದು ಎಲ್ಲ ನನ್ಗೆ ಗೊತ್ತು. ಸಮಯ ಸಂದರ್ಭ ಬರ್ಲಿ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಆಯ್ತಾ. ಈಗ ನಿನ್ ಕಡೆಯಿಂದ ನನ್ಗೆ ಗೊತ್ತಾಗುತ್ತೆ ನೀನ್ ಯಾರ್ಯಾರು ಮೆಸೇಜ್ ಮಾಡಿ ಅವ್ನ್ ಗೊತ್ತಾ ಇವ್ನ್ ಗೊತ್ತಾ ಅಂತ ಎಲ್ಲರಿಗೂ ಕೇಳಿದ್ಯಲ್ಲ ಮೆಸೇಜ್ ಮಾಡಿ ಆಯ್ತಾ. ಎಲ್ಲದಕ್ಕೂ ಟೈಮ್ ಬಂದಾಗ ಹೇಳ್ತೀನಿ. ನೀನು ಟಾರ್ಗೆಟ್ ಕಾರುಣಿನ್ ಮಾಡಿದ್ರೆ ಕಾರುಣಿನ್ ಟಾರ್ಚರ್ ಕೊಟ್ರೆ ಏನಾಗುತ್ತೆ, ಕಾರುಣಿನ್ ಏನ್ ಮಾಡಿದ್ರೆ ಇವಳು ಟಾರ್ಚರ್ ಕೊಟ್ಟಾಗ ಇವಳು ನನಗೆ ಟ್ರಿಗರ್ ಆಗ್ತಾಳ, ಅವಾಗ ಅವಳು ಟ್ರಿಗರ್ ಆದ್ರೆ ಅವಾಗ ನಮ್ಮ ಟ್ರಿಗರು. ಇವೆಲ್ಲ ನೀನ್ ಟಾರ್ಗೆಟ್ ಪ್ಲಾನ್ ಮಾಡಿದ್ಯಾ. ಇನ್ನೇನಾದ್ರೂ ನನ್ಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನಿಗೆ ನೀನು ವಿಚಾರಕ್ಕೆ ಸಂಬಂಧ ಇಲ್ದಿರೋರ ನಮ್ಮ ಅಕ್ಕನ ಟಾರ್ಗೆಟ್ ಮಾಡೋದು ಅವಳೇ ಬಿಡಲ್ಲ ಬಿಡು ನಿಮ್ಮನ್ನ ಆಯ್ತಾ. ಇನ್ನೊಮ್ಮೆ ಕಿವಿಗ್ ಬಿತ್ತು ಅಂತ ಅಂದ್ರೆ ನೀನ್ ಹೆಂಗೆ ಹೋಗಿದ್ಯಾ ಅವರು ಅದೇ ತರ ಅದೇ ರೂಟಲ್ಲೇ ಬರ್ತಾರೆ. ಅವ್ರು ನೀನ್ ಯಾವ ರೂಟಲ್ಲಿ ಹೋಗಿದ್ಯಾ ಅದೇ ರೂಟಲ್ಲಿ ಬರ್ತಾರೆ. ಆಯ್ತು ಅಷ್ಟೇನಾ? ಅಲ್ಲೇ ಹೇಳಿದೀನಿ ನಿನ್ ತಂಟೆಗ್ ಬರಲ್ಲ, ನೀನ್ ನನ್ ತಂಟೆಗ್ ಬರ್ಬಾರ್ದು ಅಂತ. ಮತ್ತೆ ನಾನ್ ನಿನ್ ತಂಟೆಗಲ್ಲ 2 ಲಕ್ಷ 3 ಲಕ್ಷ ಅಂತ ಹೆಂಗಂದೆ ನೀನು ಬಡ್ಡಿ ಸೇರ್ಸಿ. ಇಲ್ಲ ಅಂದ್ರೆ ನಾನ್ ಕಟ್ಟಿಲ್ವಾ 6,000 ತಿಂಗಳು ಅದನ್ನೇ ನಾನು ನಿನ್ ಮೆನ್ಷನ್ ಮಾಡಿದೆ. ನಿನ್ ಬಡ್ಡಿ ಅಂತ ನಾನು ಮೆನ್ಷನ್ ಮಾಡ್ತೀನಿ. ನಾನು ಏನಂದ್ರೆ ಫಸ್ಟ್ ನಿಮ್ದು 2 ಕೊಟ್ಟರೆ ತೀರಿಸ್ತೀನಿ ಪ್ರತಿಭಾ ಅಂತ ಹೇಳಿದ್ದೀನಿ ನಾನು. ನೀನ್ ಹೇಳಿರೋದು ನೆಕ್ಸ್ಟ್ ಮಂತ್ 30th ಇಂದ ತಾನೇ. ನಾನು ನಿನ್ ತಂಟೆಗ್ ಬರಲ್ಲ, ನೀನ್ ನನ್ ತಂಟೆಗ್ ಬರ್ಬೇಡ ಅಷ್ಟೇ. ನೀನ್ ಅದನ್ನ ಮೆನ್ಷನ್ ಮಾಡು. ನಿಮ್ಮ ಫ್ಯಾಮಿಲಿ ತಂಟೆಗೆ ನಾನು ಬರಲ್ಲ. ಹಲೋ ಹಲೋ ಹಾ ಪ್ರತಿಭಾ ಬ್ಲಾಕ್ ಯಾಕೆ ಮಾಡ್ಕೊಂಡಿದ್ಯಾ ಪ್ರತಿಭಾ? ನೀನ್ ಕಂಟಿನ್ಯೂಸ್ ಫೋನ್ ಮಾಡ್ತಿದ್ದಲ್ಲ, ನಂಗೆ ಸ್ವಲ್ಪ ಕೆಲಸ ಇರ್ತಿಲ್ಲ. ನೀವು ಮಾಡ್ತಿರಲ್ಲ ನನಗೆ ಟಾರ್ಚರ್. ಯಾಕೆ ಈಗ ಕಾಲ್ ಬ್ಲಾಕ್ ಮಾಡ್ಕೊಂಡ್ಬಿಟ್ರಿ? ನಿಯತ್ತಿರೋರು ಬ್ಲಾಕ್ ಮಾಡ್ಕೋಬಾರ್ದು. ನಾನ್ ಬ್ಲಾಕ್ ಮಾಡಿಲ್ವಲ್ಲ ನಿಯತ್ತಿರೋದಕ್ಕೆ. ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯಮ್ಮ ನೀನು? ನಿನಗೆ ಬ್ಲಾಕ್ ಮೇಲ್ ಏನು ನೀನ್ ಮರ್ತ್ಬಿಟ್ಟಿದ್ಯಾ? ನಿಮ್ದೆಲ್ಲ ಸ್ಕ್ರೀನ್ ಶಾಟ್ ಇಟ್ಟಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಾನು? ಯಾಕೆ ಭಯ ಆಗ್ತಿದ್ಯಾ? ಬ್ಲಾಕ್ ಮಾಡಿದ್ಯಲ್ಲ. ಈ ಕಥೆನೆಲ್ಲ ಸ್ಕ್ರೀನ್ ಶಾಟ್ ಸಮೇತ ನಾನು ತಗೊಂಡೋಗ್ಲಿಲ್ಲ ಅಂತ ಕಮಿಷನರ್ ಹತ್ರ ನನಗೆ ಅನ್ಯಾಯ ಆಗಿರೋದು ಇವ್ರು ಕೊಟ್ಟಿರೋದು A to Z ಇಟ್ಟಿದ್ದೀನಿ. ಕೇಳಿಸ್ತಿದೆ. ಸುಳ್ಳು ಕಥೆಗಳು ಕಟ್ಟಿದ್ಯಲ್ಲ, ಇದಕ್ಕೆಲ್ಲ ಆನ್ಸರು ನಾನು ಮಾತಾಡಲ್ಲ ಅನ್ಕೊಂಡಿದ್ಯಾ? ನನ್ನ ಹತ್ರನೂ ಇದೆ. ಅದೇ ನಿನ್ನ ಹತ್ರ ಏನಿದೆ? ನೀನ್ ಕಳ್ಸಿರೋದು ಅಷ್ಟೇ ನನಗೆ. ನೀನ್ ಕಳ್ಸೋ 2 ಲಕ್ಷದ ಅಷ್ಟೇನೆ ಇರೋದು. ಅಷ್ಟನ್ನೇ ನಾನು ಕೊಡ್ಬೇಕು. ಅದ್ರಲ್ಲಿ ಫೋನ್ ಪೇ ನಾನು ಎಷ್ಟು ಮಾಡಿದೀನಿ ಅನ್ನೋದು ಇದೆ. ಆಮೇಲೆ ನೀವು ಕಳ್ಸಿದಿರಲ್ಲ ಮೆಸೇಜ್ಗಳು ಏನೇನು ಇಂಟೆನ್ಷನ್ ಮಾಡಿದೀರಾ ಅಂತ. ನಿನ್ಗೆ ವೇಟ್ ಮಾಡ್ತಾರೋ, ನೀನ್ ಎಲ್ಲ ಹೋಗಿ ನಿಲ್ಸಿ ಅನ್ನೋದನ್ನ ವೇಟ್ ಮಾಡ್ತಾರೋ. ಪ್ರತಿಭಾ ಶೆಟ್ಟಿ ದೂರಿನ ಬೆನ್ನಲ್ಲೇ ಇದೀಗ ಕಪಿಲ್ ಎಂಬುವರು ಸಹ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಕಾರುಣ್ಯರಾಮ್ ತಂಗಿ ಸಮೃದ್ಧಿರಾಮ್ ವಿರುದ್ಧ ದೂರನ್ನು ನೀಡಲಾಗಿದೆ. ಕಳೆದ ಆಗಸ್ಟ್ನಲ್ಲಿ ಈ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ನನ್ನ ಬಳಿ 4 ಲಕ್ಷ ಹಣವನ್ನು ತೆಗೆದುಕೊಂಡಿದ್ದಾರೆ ಬಿಸ್ನೆಸ್ಸು ಅಂತೇಳಿ, ಆದರೆ ಆ ಹಣವನ್ನು ವಾಪಸ್ ಕೊಡ್ತಿಲ್ಲ. ಹೀಗಾಗಿ ಆಕೆಯನ್ನು ಕರೆಸಿ ಸೂಕ್ತ ತಿಳುವಳಿಕೆಯನ್ನು ನೀಡಬೇಕು ಮತ್ತು ನನ್ನ ಹಣವನ್ನು ವಾಪಸ್ ಕೊಡಿಸ್ಬೇಕು ಅನ್ನೋ ಮಟ್ಟಿಗೆ ಕಪಿಲ್ ದೂರನ್ನು ಕೊಟ್ಟಿದ್ದರು. ಆ 4 ಲಕ್ಷ ಸಂಬಂಧ ನಟಿ ಚೆಕ್ಕನ್ನು ಸಹ ಕೊಟ್ಟಿದ್ದರು ನಟಿಯ ತಂಗಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆ ಚೆಕ್ಕು ಕೂಡ ಬೌನ್ಸ್ ಆಗಿದ್ದು, ಯಾವಾಗ ಠಾಣೆಗೆ ಕರೆಸಿದ್ರೋ ಆವಾಗಿನಿಂದ ಕೂಡ ಕರೆಕ್ಟಾಗಿ ರೆಸ್ಪಾನ್ಸನ್ನು ಕೂಡ ಮಾಡ್ತಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಲ್ಲಿಗೆ ಯಾರು ಈ ಕಾರುಣ್ಯರಾವ್ ದೂರನ್ನು ಯಾರು ವಿರುದ್ಧ ಕೊಟ್ಟಿದ್ರು, ಆ ದೂರನ್ನು ಕೊಟ್ಟಂಥವ್ರು, ಆ ದೂರಿನ ಆರೋಪವನ್ನು ಹೊತ್ತಂಥವ್ರು, ಇವ್ರಿಗೆ ಹಣವನ್ನು ಕೊಟ್ಟಂಥವ್ರು ಅನ್ನೋದು ಇದೀಗ ಗೊತ್ತಾಗ್ತಿದೆ. ಸಾಲವನ್ನು ಕೊಟ್ಟು ಇದೀಗ ಕೇಸ್ ಹಾಕ್ಸ್ಕೊಳ್ಳುವಂತಹ ಪರಿಸ್ಥಿತಿ ಅವರ ಮೇಲೆ ಎರಗಿದೆ ಅನ್ನೋದು ಕೂಡ ಇದೀಗ ಗೊತ್ತಾಗ್ತಿರುವ ವಿಚಾರ. ಒಟ್ಟಾರೆ ಈ ಪ್ರಕರಣ ಇನ್ನೂ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.